ಬಿಗ್ ಬಾಸ್ ಸೀಸನ್ 11ರ ವಿಜಯಶಾಲಿಯಾಗಿ ಹೊರಹೊಮ್ಮಿದ ಬಳಿಕ ಹನುಮಂತ ಅವರಿಗೆ ಬಹಳಷ್ಟು ಸಿನಿಮಾಗಳ ಆಫರ್ ಕೂಡ ಬರ್ತಾ ಇದೆ ಅನ್ನುವಂತಹ ವಿಚಾರ. ಬಿಗ್ ಬಾಸ್ ವಿನ್ನರ್ ಹನುಮಂತುಗೆ ಸಿನಿಮಾಗಳ ಆಫರ್ ಸುರಿಮಳೆಯೇ ಬರ್ತಾ ಇದೆ. ಸಿನಿಮಾ ಆಫರ್ಗಳಿಗೆ ಹನುಮಂತ ಡೋಂಟ್ ಕೇರ್ ಅಂತಿದ್ದಾರೆ. ಬೇಡ ನನಗೆ ಅಂತ ನಯವಾಗಿ ತಿರಸ್ಕರಿಸ್ತಿದ್ದಾರೆ. ಅವ್ರು ಕೊಡ್ತಾ ಇರೋ ರೀಸನ್ಸ್ ಇಷ್ಟು: ಮದುವೆ ಆಗಬೇಕು, ಮನೆ ಕಟ್ಟಬೇಕು ಅಂತ ಹನುಮನ್ ಪ್ಲಾನ್ ಮುಂಚೆನೇ ಇದೆ. ಸಿನಿಮಾ ಸಹವಾಸ ಬೇಡ ಅಂತಿದ್ದಾರೆ ಬಿಗ್ ಬಾಸ್ ವಿನ್ನರ್ ಹನುಮಂತು. ಬಟ್ ಆದರೂ ಒಂದಷ್ಟು ಜನ ನಿರ್ದೇಶಕರು ಒಪ್ಪಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ತಮ್ಮ ವಿಶಿಷ್ಟ ಮ್ಯಾನರಿಸಮು, ಹಂಬಲ್ನೆಸ್ಸು, ಜೊತೆಗೆ ಜನಪದ ಕಲಾವಂತಿಕೆ ಇವೆಲ್ಲವೂ ಕೂಡ ಹನುಮಂತುಗೆ ಪ್ಲಸ್ ಆಗಿತ್ತು. ಕರ್ನಾಟಕ ರಾಜ್ಯದಲ್ಲೇ ಈ ರಿಯಾಲಿಟಿ ಶೋ ಒಂದರಲ್ಲಿ 5 ಕೋಟಿಗೂ ಹೆಚ್ಚು ವೋಟ್ ಪಡೆದಂತಹ ಏಕೈಕ ಸ್ಟಾರ್ ಕೂಡ ಇವರೇ. ಸೊ ಹೀಗಾಗಿ ಅವ್ರಿಗಿರುವಂತಹ ಕ್ರೇಜನ್ನು ಉಪಯೋಗಿಸ್ಕೊಂಡು ಸಿನಿಮಾ ತೆಗಿಬೇಕು ಅಂತ ತುಂಬ ಜನ ಆಸೆಯನ್ನು ಇಟ್ಕೊಂಡಿದ್ರು. ಅವರೆಲ್ಲರೂ ಆಸೆ ಕನಸುಗಳಿಗೆ ಈಗ ತಣ್ಣೀರೆಚ್ಚೋ ಕೆಲಸವನ್ನು ಸ್ವತಃ ಹನುಮಂತನೇ ಮಾಡ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಭಾರತಿ. ಲಾಸ್ಟ್ ಟೈಮ್ ನಾವು ನೋಡಿದ್ವಿ ಒಂದು ರಿಯಾಲಿಟಿ ಶೋನಲ್ಲಿ ರಾಜೇಶ್ ಅನ್ನುವಂತಹ ಹುಡುಗ ಗೆದ್ದ ನಂತರ ಆತ ಕೂಡ ಸಿನಿಮಾಗೆ ಬರೋದಕ್ಕೆ ಪ್ರಯತ್ನ ಪಟ್ಟ, ಆಮೇಲೆ ದುರಂತ ಅಂತ್ಯ ಆಯಿತು ಅಂತ. ಇದೆಲ್ಲವೂ ಕೂಡ ಹನುಮಂತ ಬಹಳ ಯೋಚಿಸಿ ಹಿಂಗೂ ಆಗಬಹುದು ಹಂಗೂ ಆಗುತ್ತೆ ಅಂತ ತುಂಬ ಯೋಚನೆ ಮಾಡಿಕೊಂಡು ಇಂಥದ್ದೊಂದು ನಿರ್ಧಾರಕ್ಕೆ ಬಂದ್ರ ಅಂತ. ಎಷ್ಟು ಸಿನಿಮಾಗಳು ಆಫರ್ ಬಂತಂತೆ, ಯಾವ್ಯಾವ ರೀಸನ್ಗಳನ್ನು ಕೊಡ್ತಾ ಇದ್ದಾರೆ, ಮತ್ತೆ ನಿರ್ದೇಶಕರು ಏನಾದರೂ ಮತ್ತೊಂದು ಸುತ್ತಿನಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಅವ್ರನ್ನ ಒಪ್ಪಿಸ್ಬೇಕು ಅಂತ? ಕರೆಕ್ಟ್ ಮಮತಾ. ಏನಂದ್ರೆ ಸಿನಿಮಾ ಅನ್ನೋದೊಂದು ಫ್ಯಾಂಟಸಿ ಜಗತ್ತು. ಅದ್ರ ಆಕರ್ಷಣೆಗೆ ಒಳಗಾದ್ರೆ ಏರಿಳಿತಗಳು ಆಗ್ಲೇಬಹುದು. ಜನ ಯಾವ ರೀತಿ ಸ್ವೀಕರಿಸ್ತಾರೋ ಅದನ್ನ ಊಹಿಸಕ್ ಆಗೋದಿಲ್ಲ. ಜೊತೆಗೆ ಸಿನಿಮಾ ಯಾವ ರೀತಿ ಮೂಡ್ ಬರುತ್ತೆ, ಜೊತೆಗೆ ಅದು ಕಮರ್ಷಿಯಲ್ ಆಗಿರ್ಬೋದು, ಆರ್ಟಿಸ್ಟಿಕ್ ಆಗಿರ್ಬೋದು, ಅದನ್ನ ಯಾವ ರೀತಿ ಆ ಟೈಮ್ ಸ್ವೀಕರಿಸ್ತಾರೆ ಅನ್ನೋದನ್ನ ಜನರ ಮೈಂಡಿಗೆ ಬಿಟ್ಟಿದ್ದು. ಹೀಗಾಗಿ ಆ ಏರಿಳಿತಗಳು ಇದ್ದಿದ್ದೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡೆ ಹನುಮಂತ ಆ ಜಗತ್ತಿಗೆ, ಆ ಸಿನಿಮಾ ಲೋಕಕ್ಕೆ ಬೇಡವೇ ಬೇಡ ಅಂತ ಹೇಳಿ ಮೋಸ್ಟ್ಲಿ ದೂರ ಇದ್ದಿರ್ಬೋದು. ಯಾಕಂದ್ರೆ ರಿಯಾಲಿಟಿ ಶೋ ಸದ್ಯಕ್ಕೆ ಮಾಡ್ತಾ ಇದ್ದಾನೆ. ಸದ್ಯ ಒಂದು 5-6 ವರ್ಷಗಳಿಂದ ಕೂಡ ಅವ್ರಿಗೆ ಆಫರ್ ಬರ್ತಾ ಇದೆ. ಯಾವಾಗ ಸರಿಗಮಪ್ಪದಲ್ಲಿ ಒಂದು ರನ್ನರ್ ಅಪ್ ಆದ್ರಲ್ಲ, ಆವಾಗ್ಲೇ ಅವ್ರಿಗೆ ಆಫರ್ ಬಂದಿತ್ತು. ಆವಾಗ್ಲೂ ಕೂಡ ಸಿನಿಮಾದಿಂದ ದೂರನೇ ಉಳಿದಿದ್ರು. ಈಗ ಬಿಗ್ ಬಾಸ್ ವಿನ್ ಆದ್ಮೇಲೆ ಮುಖ್ಯವಾಗಿ ಅವರು ಏನು 5 ಕೋಟಿ ವೋಟ್ಸ್ ಅನ್ನ ಪಡೆದಿದ್ರಲ್ಲ, ಆ ವೋಟ್ ಕಣ್ಣು ಕುಕ್ಕುವಂಥದ್ದು. ಯಾಕಂದ್ರೆ 5 ಕೋಟಿ ವೋಟ್ ಅನ್ನೋದು ಜನರ ಮೇಲೆ ಎಷ್ಟು ಜನರು ಆತನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅನ್ನೋದನ್ನ ತೋರಿಸ್ತಿತ್ತು. ಹೀಗಾಗಿ ಸಿನಿಮಾ ಕತೆ ಮಾಡ್ಕೊಂಡು ಹನುಮಂತನ ಮೈಂಡ್ ಅಲ್ಲಿ ಇಟ್ಕೊಂಡೇ ಒಂದಿಷ್ಟು ಕತೆಗಳನ್ನ ಮಾಡ್ಕೊಂಡು ಡೈರೆಕ್ಟರ್ ಪ್ರಯತ್ನ ಪಟ್ರು ಕೂಡ, ಕಾಂಟ್ಯಾಕ್ಟ್ ಮಾಡಿ ಸಿನಿಮಾ ಮಾಡ್ಬೇಕು ಅಂತ ಪ್ರಯತ್ನ ಪಟ್ರು ಕೂಡ ಹನುಮಂತ ನಾಜೂಕಾಗಿ, ನಯವಾಗಿ, ಬುದ್ಧಿವಂತಿಕೆಯಿಂದ ತಿರಸ್ಕಾರ ಮಾಡ್ತಾ ಇದ್ದಾರೆ. ಮುಂದೆ ನೋಡೋಣ, ನನಗೆ ಈಗ ಒಂದಿಷ್ಟು ಜವಾಬ್ದಾರಿಗಳಿವೆ, ಅದಾದ್ಮೇಲೆ ನಾನು ಪೂರೈಸ್ತೀನಿ ಅನ್ನೋದು. ಹೌದು, ಹನುಮಂತನ ನಡೆ ಎಲ್ಲೋ ಒಂಥರ ಆಶ್ಚರ್ಯ ಉಂಟು ಮಾಡ್ತಾ ಇದೆ ಮಮತಾ. ರೈಟ್. ಧನ್ಯವಾದ ಭಾರತಿ ತಮ್ಮ ಮಾಹಿತಿಗಾಗಿ.